ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾವು ಇವತ್ತು ನಮ್ಮ ಅಡಿಕೆ ತೋಟಕ್ಕೆ, ವೀಳ್ಯದೆಲೆ ತೋಟಕ್ಕೆ ಗೊಬ್ಬರಗಳನ್ನು ಹಾಕ್ತಾ ಇದ್ದೀವಿ. ಯಾವ್ಯಾವ ಗೊಬ್ಬರಗಳನ್ನು ಹಾಕ್ತಾ ಇದ್ದೀವಿ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಯೂರಿಯಾ, ಪೊಟ್ಯಾಶ್ 20-20 ಇವೆಲ್ಲ ಕಮರ್ಷಿಯಲ್ ಫರ್ಟಿಲೈಸರ್ಸ್. ಎನ್ ಪಿ ಕೆ ಅಂದರೆ ನಿಮಗೆ ಗೊತ್ತೇ ಇರುತ್ತೆ, ನೈಟ್ರೋಜನ್, ಫಾಸ್ಫರಸ್ ಆ್ಯಂಡ್ ಪೊಟ್ಯಾಷಿಯಮ್. ಇವಿಷ್ಟೇ ಗೊಬ್ಬರಗಳನ್ನು ನಾವು ಯೂಸ್ ಮಾಡೋದಿಲ್ಲ, ಸಾವಯವ ಗೊಬ್ಬರಗಳನ್ನು ಕೂಡ ನಾವು ಯೂಸ್ ಮಾಡ್ತೀವಿ. ಬೇವಿನ ಹಿಂಡಿನ ತಂದಿದ್ದೀವಿ ನಾವಿವಾಗ. ಬೇವಿನ ಹಿಂಡಿಯಲ್ಲಿ ರೋಗ ನಿರೋಧಕ ಶಕ್ತಿ ಇರುತ್ತೆ. ನಾವು ಈ ಬೇವಿನ ಹಿಂಡಿ ಎಣ್ಣೆ ತೆಗೆದಿರೋದಿಲ್ಲ, ಡೈರೆಕ್ಟಾಗಿ ಬೀಜವನ್ನೇ ಪೌಡರ್ ಮಾಡಿ ತಂದಿರೋದು. ಇದ್ರ ಜೊತೆಗೆ 1 ಮೂಟೆ ಹೊಂಗೆ ಹಿಂಡಿ ತಂದಿದ್ದಾರೆ. ಇದನ್ನು ನಾವು ಯೂಸ್ ಮಾಡಿಲ್ಲ, ಈ ವರ್ಷನೇ ಫಸ್ಟ್ ತಗೊಂಡು ಬಂದಿರೋದು. ಯಾಕೆ ನಾವು ಯೂಸ್ ಮಾಡೋದಿಲ್ಲ ಅಂದರೆ, ನಮ್ಮ ತೋಟದಲ್ಲಿ ಸುತ್ತಮುತ್ತ ಇರೋ ಹೊಂಗೆ ಮರಗಳಿದೆ. ಆ ಹೊಂಗೆ ಮರದಲ್ಲಿ ಇರೋದನ್ನೆಲ್ಲ ಸರಬನ್ನೆಲ್ಲ ನಾವು ಕಟ್ ಮಾಡಿ ವೀಳ್ಯದೆಲೆ ಬಳ್ಳಿ ಇಳಿಸ್ಬೇಕಾದ್ರೆ ನಾವು ಆ ಗುಂಡಿಗೆ ಸರಬನ್ನು ಹಾಕ್ತೀವಿ. ಹಾಗಾಗಿ ನಾವು ಹೊಂಗೆ ಹಿಂಡಿ ಯಾವಾಗಲೂ ಯೂಸ್ ಮಾಡಿಲ್ಲ. ನಾವು ಬಳ್ಳಿ ಇಳಿಸ್ಬೇಕಾದ್ರೆ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಅದನ್ನು. ಈಗ ಬೇವಿನ ಹಿಂಡಿ ನೋಡಿ, ಇದು ಬೇವಿನ ಹಿಂಡಿ. ಇದನ್ನು ನಮ್ಮ ಯಜಮಾನರು ತರಬೇಕು ಅಂದರೆ ಫ್ಯಾಕ್ಟ್ರಿಗೆ ಹೋಗಿ ಬೇವಿನ ಬೀಜಗಳನ್ನು ಎದುರಿಗೆ ನಿಂತು ಪೌಡರ್ ಮಾಡಿ ತಂದಿರ್ತಾರೆ. ಇದರಲ್ಲಿ ವೆರೈಟೀಸ್ ಇದೆ. 2600 ರೂಪಾಯಿ ಕ್ವಿಂಟಲಿಂದ 3000ವರೆಗೂ ಸಿಗುತ್ತೆ. ಕ್ವಾಲಿಟಿ ಮೇಲೆ ಹೋಗುತ್ತೆ. ಈಗ ನೋಡಿ, ನಾವು ಹಾಕ್ತಾ ಇರೋದು, ನಾವು ತಂದಿರೋದು ಬೇವಿನ ಹಿಂಡಿ 3000 ರೂಪಾಯಿ ಕ್ವಿಂಟಲ್ ಅಂತೆ. ಈಗ ನಾವು ಪಾಜಿ ಮಾಡಿ ಅಡಿಕೆ ಗಿಡಕ್ಕೆ ಹಾಕ್ತಾ ಇದ್ದೀವಿ. ಅಡಿಕೆ ಗಿಡದಿಂದ 1-1.5 ಅಡಿ ದೂರದಲ್ಲಿ ನಾವು ಪಾಜಿ ಮಾಡಿ, ಡ್ರಿಪ್ಪಿನ ಪೈಪಿನ ನೀರು ಎಲ್ಲೋಗುತ್ತೆ ಅಂತ ನೋಡಿಕೊಂಡು ಅಲ್ಲಿ ನಾವು ಪಾಜಿ ಮಾಡಿ ಎಲ್ಲ ಗೊಬ್ಬರಗಳನ್ನು ಕೊಡ್ತಾ ಇದ್ದೀವಿ. ಈಗ ಪೊಟ್ಯಾಶ್, ಯೂರಿಯಾ 20-20. ಈಗ ನಾವು ಬೇವಿನ ಹಿಂಡಿ ಹಾಕ್ತಾ ಇದ್ದೀವಿ. ಅದ್ರ ಮೇಲೆ ಒಂದು ಅರ್ಧ ಕೆಜಿಯಿಂದ 3/4 kg ನಾವು ಒಂದು ಗಿಡಕ್ಕೆ ಕೊಡ್ತಾ ಇದ್ದೀವಿ. ನಾವು ಇದಿಷ್ಟೇ ಗೊಬ್ಬರಗಳನ್ನು ಕೊಡೋದಿಲ್ಲ, ಇದ್ರ ಜೊತೆಗೆ ನಾವು ತಿಪ್ಪೆ ಗೊಬ್ಬರ ಕೂಡ ಕೊಡ್ತೀವಿ. ತಿಪ್ಪೆ ಗೊಬ್ಬರ ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ, ಕುರಿ ಗೊಬ್ಬರ. ಇದು 1 ಬಾಂಡ್ಲಿ ಕುರಿ ಗೊಬ್ಬರ 6 kg ತನಕ ಅಂತೂ ಬರುತ್ತೆ. ಒಂದು ಗಿಡಕ್ಕೆ ನಾವು 6 kg ಗೊಬ್ಬರನ ತಿಪ್ಪೆ ಗೊಬ್ಬರ ಕೊಡ್ತಾ ಇದ್ದೀವಿ. ನಮ್ಮ ಅಡಿಕೆ ಮರಗಳು ತುಂಬ ದೊಡ್ಡದಾಗಿರೋ ಕಾರಣ ನಾವು ಇವಾಗ ಚಿಕ್ಕ ಅಡಿಕೆ ಸಸಿಗಳನ್ನು ನಾಟಿ ಮಾಡಿದ್ದೀವಿ, ದಾಯದ ಗಿಡ ಅಂತ. ನಾವು ಈ ಗೊಬ್ಬರ ಕೊಡೋದ್ರಿಂದ ವೀಳ್ಯದೆಲೆಗೆ, ಈ ಚಿಕ್ಕ ಅಡಿಕೆ ಸಸಿಗೂ ಕೂಡ ಮತ್ತು ದೊಡ್ಡ ಮರಕ್ಕೂ ಯೂಸ್ ಆಗುತ್ತೆ.